ಹಮಾಸ್ ಮುಖ್ಯಸ್ಥನ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿತಿನ್ ಗಡ್ಕರಿ ಅವರು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇರಾನ್ನಲ್ಲಿ ಅತ್ಯಂತ ಬಿಗಿ ಭದ್ರತೆ ಇದ್ದರೂ ಕೂಡ ಅವರ ಕೊಲೆಯಾಗಿದ್ದಾದರೂ ಹೇಗೆ ಅಂತ ಗಡ್ಕರಿ ಅವರು ತಿಳಿಸಿದ್ದಾರೆ. ಆತನ ಹತ್ಯೆಗೂ ಕೆಲವೇ ಗಂಟೆಗಳಿಗೂ ಮುನ್ನ ಅವರನ್ನು ಭೇಟಿಯಾಗಿದ್ದೆ ಅಂತ ನಿತಿನ್ ಗಡ್ಕರಿ ಅವರು ಮಾಹಿತಿ ಕೊಟ್ಟಿದ್ದಾರೆ. ಇಸ್ಮಾಯಿಲ್ ಹನಿಯಾ ಅವರನ್ನು ಹತ್ಯೆ ಮಾಡಲಾಗಿತ್ತು. ಇಸ್ಮಾಯಿಲ್ ಹನಿಯಾ ಹಮಾಸ್ನ ಮುಖ್ಯಸ್ಥರಾಗಿದ್ದರು. ಅವರನ್ನು ಹತ್ಯೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿತಿನ್ ಗಡ್ಕರಿ ಅವರು ಮಾಹಿತಿ ಕೊಟ್ಟಿದ್ದಾರೆ. ಕೆಲವು ಸ್ಫೋಟಕ ವಿಚಾರಗಳನ್ನು ಅವರು ಹೇಳಿದ್ದಾರೆ. ಇನ್ನು ಇರಾನ್ನಲ್ಲಿ ಅತ್ಯಂತ ಬಿಗಿ ಭದ್ರತೆಯಲ್ಲಿ ಇದ್ದರು ಅವರು. ಆದರೂ ಕೂಡ ಅವರನ್ನು ನಿತಿನ್ ಗಡ್ಕರಿ ಅವರು ಭೇಟಿಯಾದ ನಂತರ ಕೆಲವೇ ಕ್ಷಣಗಳಲ್ಲಿ ಹತ್ಯೆ ಮಾಡಲಾಗಿತ್ತು. ಆತನ ಹತ್ಯೆಗೂ ಕೆಲವೇ ಗಂಟೆಗಳಿಗೂ ಮುನ್ನ ಅವರನ್ನು ಭೇಟಿಯಾಗಿದ್ದೆ ಅಂತ ನಿತಿನ್ ಗಡ್ಕರಿ ಅವರು ಮಾತನಾಡಿದ್ದಾರೆ. ಇಸ್ಮಾಯಿಲ್ ಹನಿಯಾ ಫಿನಿಶ್ ಆದ ಬಗ್ಗೆ ಕೆಲವು ರೋಚಕ ಸ್ಟೋರಿಗಳನ್ನು ಕೇಂದ್ರ ಸಚಿವರು ಬೆಚ್ಚಿಟ್ಟಿದ್ದಾರೆ. ಗಡ್ಕರಿ ಅವರು ಹೇಳಿದ್ದೇನು ಹಾಗಾದರೆ, ಜುಲೈ 2024ರಲ್ಲಿ ಟೆಹರಾನ್ನಲ್ಲಿ ಇರಾನ್ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ನಡೆದಿತ್ತು. ಪ್ರಧಾನಿ ಮೋದಿಯವರ ಬದಲಾಗಿ ಭಾರತದ ಪರವಾಗಿ ನಾನು ಅಲ್ಲಿಗೆ ಹೋಗಿದ್ದೆ. ಅದು ಇರಾನ್ನ ನೂತನ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಪದಗ್ರಹಣ ಸಮಾರಂಭ ಆಗಿತ್ತು. ಆ ಸಮಾರಂಭಕ್ಕೆ ವಿಶ್ವದ ನಾನಾ ರಾಷ್ಟ್ರಗಳಿಂದ ಎಲ್ಲ ಮುಖ್ಯಸ್ಥರು ಆಗಮಿಸಿದರು. ಎಲ್ಲ ಅತಿಥಿಗಳಿಗೆ 5 ಸ್ಟಾರ್ ಹೋಟೆಲ್ನಲ್ಲಿ ಅತಿಥಿ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಆದರೆ ಹೋಟೆಲ್ನಲ್ಲಿ ಯಾವುದೇ ದೇಶ ಪ್ರತಿನಿಧಿಸಿದ ಒಬ್ಬ ವ್ಯಕ್ತಿಯನ್ನು ನಾನು ಗಮನಿಸಿದೆ. ಅಂದರೆ ಯಾವುದೇ ಒಂದು ದೇಶಗಳನ್ನು ಪ್ರತಿನಿಧಿಸದೇ ಇರುವಂತಹ ಒಬ್ಬ ವ್ಯಕ್ತಿ, ಅಂದರೆ ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ಒಬ್ಬ ವ್ಯಕ್ತಿಯನ್ನು ನಾನು ಗಮನಿಸಿದೆ. ಅವರೊಂದಿಗೆ ಮಾತನಾಡಿ ಕೈ ಕುಲುಕಿದಾಗ ಆತ ಹಮಾಸ್ನ ಪ್ರಮುಖ ನಾಯಕ ಅಂತ ಗೊತ್ತಾಯಿತು. ಇರಾನ್ ಸರ್ಕಾರ ಆ ವ್ಯಕ್ತಿಗೆ ವಿಶೇಷ ಸ್ಥಾನಮಾನ ಹಾಗೂ ಬಿಗಿ ಭದ್ರತೆಯನ್ನು ಕೂಡ ಒದಗಿಸಿಕೊಟ್ಟಿತ್ತು ಅನ್ನೋ ವಿಚಾರ ಹೇಳಿದ್ದಾರೆ. ಎಲ್ಲ ಅತಿಥಿಗಳು ಭೋಜನ ಮುಗಿಸ್ಕೊಂಡು ಅವರವರ ಕೋಣೆಗಳಿಗೆ ಹೋಗಿ ಮಲಗಿದ್ರು. ಮುಂಜಾನೆ 4 ಗಂಟೆಗೆ ನನ್ನ ಕೋಣೆಯ ಬಾಗಿಲು ಯಾರೋ ಬಡಿತಾ ಇದ್ರು. ಬಾಗಿಲು ತೆಗೆದು ನೋಡಿದ್ರೆ ಇರಾನ್ನಲ್ಲಿ ಇರುವಂಥ ನಮ್ಮ ಭಾರತೀಯ ರಾಯಭಾರಿ. ತಕ್ಷಣ ಈ ಹೋಟೆಲ್ ಬಿಟ್ಟು ಹೊರಡಿ ಅಂತ ನನಗೆ ಮನವಿ ಮಾಡ್ತಾಯಿದ್ರು. ಯಾಕೆ ಅಂತ ಕೇಳಿದ್ರೆ, ಕೆಲವು ಸಮಯದ ಹಿಂದೆ ಹಮಾಸ್ ಮುಖ್ಯಸ್ಥನ ಹತ್ಯೆ ಆಗಿತ್ತು. ಆ ಸುದ್ದಿ ಕೇಳಿ ನನಗೆ ಒಂದು ಕ್ಷಣ ಆಘಾತ ಎದುರಾಯಿತು. ಕೆಲವೇ ಗಂಟೆಗಳ ಹಿಂದೆ ನಾನು ಕೈ ಕುಲುಕಿ ಅವರನ್ನು ಮಾತನಾಡಿಸಿದ್ದೆ. ಅವನು ಮಲಗೋದಕ್ಕೆ ಕೋಣೆಯಲ್ಲೆಯೇ ಅವನನ್ನು ಇಸ್ರೇಲ್ ಮುಗಿಸಾಕಿತ್ತು. ಆ ಹಮಾಸ್ನ ಪ್ರಭಾವಿ ನಾಯಕನ ಹೆಸರು ಇಸ್ಮಾಯಿಲ್ ಹನಿಯಾ. ಹಮಾಸ್ನ ರಾಜಕೀಯ ಮುಖ್ಯಸ್ಥ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರಾಗಿದ್ದ ಅಂತಹ ಭದ್ರತೆ ಇದ್ದಂತಹ ವ್ಯಕ್ತಿಯನ್ನು ಇಸ್ರೇಲ್ನವರು ರಾತ್ರೋರಾತ್ರಿ ಮುಗಿಸ್ಬಿಟ್ಟಿದ್ರು ಅಂತ ಅವರು ಮಾತನಾಡಿದ್ದಾರೆ. मैं ईरान के प्रधानमंत्री के उस सेरेमनी के लिए गया था. वहाँ एक 5 स्टार होटल है, वहाँ सब राष्ट्र के प्रमुख उतरे थे. मोदी जी ने मुझे भेजा था. तो कार्यक्रम 5 बजे था उनके संसद में. तो हम 15-20 लोग थे जो फॉरेन डिग्नेटरीज थे. तो हमने कॉफ़ी वगैरह पी ऐसे छोटे से रूम में. फिर सबका स्वागत हुआ. तो एक व्यक्ति कोई राष्ट्र का प्रमुख नहीं था. तो मुझे लगा ये कौन है, तो मैंने भी हाथ मिलाकर पूछा. तो हम्मस करके जो है उसका प्रमुख था, पर वो चीफ जस्टिस के साथ और प्रधानमंत्री के साथ पीछे जा रहा था और बाकी हम लोग पीछे थे और सरकार ने उसको प्रायोरिटी दी थी. कार्यक्रम खत्म हो गया. मैं भी वहां से अपने होटल में आया और खाना खा के सो गया. 4 बजे एम्बेसडर आया और उन्होंने दरवाजा ठोका. बोले साहब हमको निकलना पड़ेगा. बोला क्यों? बोले बहुत गड़बड़ हो गई. बोला क्या हुआ? तो बोले कल यहाँ जो हम्मस का नेता था, बहुत पावरफुल आदमी, उसके रूम में वो मारा गया. मतलब किसने मारा पता नहीं. बोले वो कहां से मिसाइल निकली, कहां घुसी. अब कोई बोलता मोबाइल फोन नंबर था उसका, उसको स्पेशली एक जगह छुपा कर रखा था एक बंगले में. वहां जाकर उस रूम में जाकर वहां मार दिया. तो आने वाला समय जो है वो फ्यूचरिस्टिक टेक्नोलॉजी एंड फ्यूचरिस्टिक विजन फॉर डेवलपमेंट इन डिफेंस, एग्रीकल्चर, इंडस्ट्री, ट्रेड, बिजनेस, एक्सपोर्ट, ये सब हमको करना पड़ेगा. मैं ईरान के प्रधानमंत्री के उस सेरेमनी के लिए गया था.